ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೆದಿದ್ದ ಆಯಿತು. ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ಕೂಡ ಆಯಿತು. ಈಗ ನಮ್ಮ ರಾಜ್ಯದ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಅದು KPSC ಎನ್ನುವಂಥ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕ ಲೋಕಸೇವಾ ಆಯೋಗ. ಈ ಸಂಸ್ಥೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಿರೋದು ಹೊಸ ವಿಚಾರ ಏನಲ್ಲ, ಅಥವಾ ಈಗಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಹಿಂದೆ ಬೇರೆ ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಸಂಸ್ಥೆಯ ವಿರುದ್ಧವಾಗಿ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಲಂಚ ಬಾಕತನ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಪಾರದರ್ಶಕತೆ ಇಲ್ಲದೆ ಇರೋದು, ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅಥವಾ ಅಭ್ಯರ್ಥಿಗಳ ಭವಿಷ್ಯವನ್ನ ಈ ಸಂಸ್ಥೆ ಸರ್ವನಾಶ ಮಾಡ್ತಿದೆ ಎನ್ನುವಂಥ ಆರೋಪ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿಯವರೆಗೂ ಆ ಸಂಸ್ಥೆಯನ್ನ ಸರಿ ಮಾಡೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಯಾವ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಆಸಕ್ತಿಯನ್ನ ತೋರ್ತಾ ಇಲ್ಲ? ಅಂದ್ರೆ ಎಲ್ರಿಗೂ ಕೂಡ ಈ ವಿಚಾರದಲ್ಲಿ ಏನಾದರೂ ಪಾಲು ಹೋಗ್ತಾ ಇದೆಯಾ, ಅಥವಾ ಎಲ್ಲರೂ ಸೇರ್ಕೊಂಡು ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಸರ್ವನಾಶ ಮಾಡ್ತಿದ್ದಾರಾ? ಸಹಜವಾಗಿ ಮೂಡುವಂತ ಪ್ರಶ್ನೆ. ಸದ್ಯ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಈ ವಿಚಾರವನ್ನ ಗಮನ ಹರಿಸಲೇಬೇಕು. ಮೊನ್ನೆ ಪ್ರತಿಭಟನೆಗೆ ಅಂತ ದೆಹಲಿಗೆ ಹೋಗಿ ಕುಳಿತಿದ್ರು, ಇಲ್ಲೂ ಕೂಡ ಅಂಥದ್ದು ಆಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಈ ಸಂಸ್ಥೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಡಲೇಬೇಕು. ಸಾಲು ಅಕ್ರಮ ಈಗ ಮತ್ತೊಂದು ಆಗಿದೆ. ಹಾಗಾಗಿ ಇಲ್ಲೂ ಕೂಡ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ನಾವು ಆಗ್ರಹಿಸಿದ್ವಿ, ಹಾಗಾದ್ರೆ ಇಲ್ಲಿ ನಾವು ಯಾರು ರಾಜೀನಾಮೆ ಕೇಳೋಣ? ಇದರ ಜವಾಬ್ದಾರಿಯನ್ನು ಹಾಗಾದ್ರೆ ಯಾರು ಹೊತ್ಕೊಳ್ಬೇಕು? ಇದು ಕೊನೆ ಆಗ್ಬೇಕಾದಂಥವ್ರು ಯಾರು? ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಬರುವಂಥ ಉತ್ತರ ಏನು? ಅದೊಂದು ಸಾಂವಿಧಾನಿಕವಾಗಿರುವಂಥ ಸ್ವಾಯತ್ತ ಸಂಸ್ಥೆ, ಈ ರೀತಿಯಂತ ಉತ್ತರ ಬರುತ್ತೆ. ಹಾಗಂತೇಳಿ ಯಾರು ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲೇಬೇಕು. ಬಂಧುಗಳೇ, ಇಲ್ಲಿ ಕೇವಲ ಓರ್ವ ವಿದ್ಯಾರ್ಥಿಯ ಬದುಕು ಮಾತ್ರ ಹಾಳಾಗುತ್ತೆ ಅಂತಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ? KPSC ಬಹುತೇಕ ಸರ್ಕಾರಿ ಪರೀಕ್ಷೆಗಳನ್ನು ನಡೆಸೋದು ಇದೇ ಸಂಸ್ಥೆ. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಏನಾಗ್ಬಿಡುತ್ತೆ ಅಂದರೆ, ಅದೆಷ್ಟೋ ವಿದ್ಯಾರ್ಥಿಗಳು, ಓರ್ವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ, ಬಹಳ ಕನಸು ಕಾಣ್ತಾನೆ ಆತ, ನಾನೊಬ್ಬ ಓರ್ವ KS ಅಧಿಕಾರಿ ಆಗಬೇಕು, ಅಥವಾ ತಹಶೀಲ್ದಾರ್ ಆಗಬೇಕು, ಅಥವಾ ಇನ್ನೇನೋ ಆಗಬೇಕು ಅಂತ ಹೇಳಿ ಆತ ಕನಸನ್ನು ಕಾಣ್ತಾನೆ, ಅಥವಾ ಬೇರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಬೇಕು ಅಂತ ಆತ ಕನಸನ್ನು ಕಾಣ್ತಾನೆ. ಕೇವಲ ಅದು ಆತನ ಕನಸು ಮಾತ್ರ ಆಗಿರೋದಲ್ಲ, ಆತನ ಕುಟುಂಬ ಅಥವಾ ಆತನ ಪೋಷಕರ ಕನಸಾಗಿರುತ್ತೆ. ಅವರು ಅದಕ್ಕೆ ಬಹಳ ಕಷ್ಟಪಟ್ಟು ನೀರೆರೆಯುವಂಥ ಕೆಲಸವನ್ನು ಮಾಡ್ತಾರೆ. ತಮ್ಮ ಜಮೀನನ್ನು ಮಾರಾಟ ಮಾಡಿಯೋ ಅಥವಾ ಜೀವನಕ್ಕೆ ಆಧಾರವಾಗಿರುವಂಥ ಇನ್ನೊಂದು ಯಾವುದನ್ನು ಮಾರಾಟ ಮಾಡಿ ಆತನನ್ನು ಸೀದಾ ಬೆಂಗಳೂರಿಗೆ ಕಳಿಸ್ತಾರೆ. ಆತ ಇಲ್ಲಿಗೆ ಬರ್ತಾನೆ. ಆತ ಒಂದಷ್ಟು ವರ್ಷಗಳ ಕಾಲ ಕೋಚಿಂಗನ್ನು ಪಡೆದುಕೊಳ್ತಾನೆ. ಅದರ ಅವಧಿಯಲ್ಲಿ ಬಹಳ ಕಷ್ಟಪಡ್ತಾನೆ ಆತ. 3 ಹೊತ್ತು ಊಟ ಮಾಡುವಂಥವ್ರು ಕೇವಲ 1 ಹೊತ್ತು ಊಟ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡಿ ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ಅದರಲ್ಲಿ ಅಕ್ರಮ ಆಗಿದೆ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ. ನೀವು ಹುದ್ದೆ ಪಡಿಬೇಕು ಅಂದರೆ 60 ಲಕ್ಷ, 70 ಲಕ್ಷ, 80 ಲಕ್ಷ ಹಣವನ್ನು ಕೇಳ್ತಾರೆ ಅಂದರೆ ಏನು ಮಾಡಬೇಕು ಹೇಳಿ? ಹಾಗಂತೇಳಿ ಮತ್ತೆ ತಕ್ಷಣ ಮುಂದಿನ ವರ್ಷ ಪರೀಕ್ಷೆ ನಡೆಯುತ್ತಾ? ಆಯ್ತು, ಈ ವರ್ಷ ಏನೋ ಆಯಿತು, ಮುಂದೆ ಬರೆಯೋಣ ಅಂದರೆ ಇಲ್ಲ. ಪರೀಕ್ಷೆ ನಡೆಯೋದು ಅಥವಾ ನಡೆಸೋದು ಅಲ್ಲೊಂದಷ್ಟು ಎಡಬಟ್ಟು, ಅಲ್ಲಿ ಪಾರದರ್ಶಕತೆ ಇಲ್ಲದೆ ಇರೋದು. ಹಾಗಾದಾಗ ಆತನ ಪೋಷಕರ ಕನಸು ನುಚ್ಚುನೂರು, ಆತನ ಕನಸು ನುಚ್ಚುನೂರು. ಏನು ಮಾಡಬೇಕು ಹೇಳಿ? ಇಂಥದ್ದೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು. ಈಗ ಯಾವುದಿದು ಹೊಸ ಅಕ್ರಮ? ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ. ಅದೇನೇನು ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಒಂದು ಕಡೆ ಇದೇನು ಹೊಸ ಆರೋಪ ಅಲ್ಲ, ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಆರೋಪ ಅದೇ ರೀತಿಯಾಗಿ ಸದ್ದು ಮಾಡ್ತಾ ಇದೆ. ಈಗ ಈ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ದೊಂದು 400 ಹುದ್ದೆ. ಸಾಕಷ್ಟು ಮಂದಿ ಅದಕ್ಕೆ ಪರೀಕ್ಷೆಯನ್ನು ಬರೆದಿದ್ರು. ಈ ತಿಂಗಳ ಆರಂಭದಲ್ಲಿ, ಜನವರಿ ತಿಂಗಳಲ್ಲಿ ಲಿಖಿತ ಪರೀಕ್ಷೆ ಎಲ್ಲವೂ ಕೂಡ ನಡೆದಿತ್ತು. ಅದಾದ ಬಳಿಕ ಅರ್ಹತಾ ಅಭ್ಯರ್ಥಿಗಳ ಪಟ್ಟಿ ಒಂದು ಬಿಡುಗಡೆ ಆಗಿತ್ತು. ಅಂತಿಮವಾಗಿ ಮೊನ್ನೆ ತಾನೇ ಈ ಅಂತಿಮ ಪಟ್ಟಿ ಬಿಡುಗಡೆ ಆಯಿತು. ಆಗ ವಿದ್ಯಾರ್ಥಿಗಳಿಗೆ ಅಥವಾ ಪರೀಕ್ಷೆಯನ್ನು ಬರೆದಂಥವರಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಯಾವ ಕಾರಣಕ್ಕಾಗಿ ಅಂದರೆ, ಈ ಪದವಿಯಲ್ಲಿ, ಈ ಪಶುವೈದ್ಯ ಪದವಿಯಲ್ಲಿ ಯಾರ್ಯಾರು ಬಹಳ ಕಷ್ಟಪಟ್ಟು ಪಾಸ್ ಆಗಿದ್ರು ಅಥವಾ ಕಡಿಮೆ ಅಂಕವನ್ನು ತೆಗೆದುಕೊಂಡಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಉನ್ನತ ಸ್ಥಾನದಲ್ಲಿ ಬಂದು ಬಿಟ್ಟಿದ್ದಾರೆ ಆ ಲಿಸ್ಟ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಓರ್ವ ಶಿವಶಂಕರಪ್ಪ ಸಾಹುಕಾರ್ ಅಂತೇಳಿ ಇದೇ KPSCಯ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ, ಮೊನ್ನೆ ತಾನೇ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದನ್ನ ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ.
ಅವರ ಸಂಬಂಧಿಯೊಬ್ಬರು ಎರಡೆರಡು ಬಾರಿ ಫೇಲ್ ಆಗಿ ಅಂತಿಮವಾಗಿ ಅದು ಹೇಗೋ ಕಷ್ಟಪಟ್ಟು ಪದವಿಯನ್ನು ಪೂರ್ಣಗೊಳಿಸಿದ್ರಂತೆ. ನೋಡಿದ್ರೆ ಈಗ ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಡೌಟ್ ಬರುತ್ತೆ. ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ, ಈ ಅರ್ಹತಾ ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ವಿದ್ಯಾರ್ಥಿಗಳ ಹೆಸರು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಇರುತ್ತೆ. ಆದರೆ KPSCಯ ಮೂಲಕ ಮಧ್ಯವರ್ತಿಗಳು ಅವರ ಫೋನ್ ನಂಬರ್, ಅವರ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿ ಏನು ಮಾಡಿದ್ದಾರೆ ಅಂದರೆ, ಸಾಕಷ್ಟು ಅಭ್ಯರ್ಥಿಗಳಿಗೆ ಫೋನ್ ಹೋಗಿದೆ. ಏನಂತ ನೋಡಿ, ನಿಮ್ಮ ಅಂಕ ಇಷ್ಟಿದೆ, ನಮಗೆ ನಿಮ್ಮ ಡೀಟೇಲ್ ಎಲ್ಲವೂ ಕೂಡ ಸಿಕ್ಕಿದೆ, ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಂಕ ಬಂದರೆ ಮಾತ್ರ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕು ಅಂದರೆ ಅಡ್ವಾನ್ಸ್ ಆಗಿ 40 ಲಕ್ಷ ಕೊಡಬೇಕು. ಅದಾದ ಬಳಿಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವ ಸಂದರ್ಭದಲ್ಲಿ ಇನ್ನೂ 40 ಲಕ್ಷ ಸೇರಿಸ್ಕೊಡ್ಬೇಕು, ಒಟ್ಟು 80 ಲಕ್ಷ ಕೊಡಬೇಕು ಅಂತ ಸಾಕಷ್ಟು ಮಂದಿಗೆ ಫೋನ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಾಗ ಇತ್ತೀಚೆಗೆ ಅಕ್ಸಾ ಎನ್ನುವಂಥ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಕಾಂತ್ ಕುಮಾರ್ ಅವರು ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಅದು ಬಟಾ ಬಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಅದರಲ್ಲೂ ಕೂಡ 80 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದರು. ಇಷ್ಟಾಗಿತ್ತು ಇದರಲ್ಲಿ. ಅಂದರೆ ಈ ಒಟ್ಟಾರೆಯಾಗಿ 21 ಅಭ್ಯರ್ಥಿಗಳು ಅಕ್ರಮದ ಹಾದಿಯಲ್ಲಿ ಅಂತಿಮ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಬರುವಂತೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಡೌಟ್ ಇದೆ. ಜೊತೆಗೆ ಇನ್ನು ಯಾವ್ಯಾವ ಆರೋಪ ಕೇಳಿ ಬರ್ತಾ ಇದೆ ಅಂದರೆ, OMR ಶೀಟ್ ಅನ್ನು ತಿರುಚಿದ್ದಾರೆ ಅಂತ. ಅಂದರೆ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಟಿಕ್ ಮಾಡೋದು, ಉತ್ತರವನ್ನು ಬರೆಯೋದು, ಉಳಿದು ಖಾಲಿ ಬಿಡೋದು. ಅದಾದ ಬಳಿಕ ಅಲ್ಲಿ ಇನ್ಯಾರು ತುಂಬುತ್ತಾರೆ ಹಣವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಂತ. ಮತ್ತೊಂದು ಏನು ಡೌಟು ಅಂದರೆ, ಸಾಕಷ್ಟು ಅಭ್ಯರ್ಥಿಗಳನ್ನ ಪರೀಕ್ಷೆ ನಡೆಯೋಕ್ಕೂ ಸ್ವಲ್ಪ ದಿನಗಳ ಮುಂಚೆ ಹೊರರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೊಟ್ಟು ರೆಡಿ ಮಾಡಿಸಿದ್ದಾರೆ, ದುಡ್ಡನ್ನು ತೆಗೆದುಕೊಂಡು ಎನ್ನುವಂಥ ಆರೋಪವೂ ಕೂಡ ಇದೆ. ಒಟ್ಟಾರೆಯಾಗಿ 400 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ 20 ರಿಂದ 21 ಮಂದಿ ಅಕ್ರಮವಾಗಿ ಇದರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ. ಸದ್ಯ ಏನಾಗಿದೆ ಅಂದರೆ, ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತು. ಹೀಗಾಗಿ KPSCಯ ಕಾರ್ಯದರ್ಶಿ ಅವರು ಏನು ಮಾಡಿದ್ದಾರೆ ಅಂದರೆ, ಅಂತಿಮ ಪಟ್ಟಿಗೆ ಸದ್ಯ ತಾತ್ಕಾಲಿಕವಾಗಿ ತಡೆಯನ್ನು ಹಿಡಿದಿದ್ದಾರೆ. ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ FIR ದಾಖಲಾಗಿದೆ. ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ ಸಾಕಷ್ಟು ಮಂದಿಯ ಹೆಸರು ಇದೀಗ FIR ನಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಾಗಿ ಇದರ ತನಿಖೆಗೆ ಅಂತ ಹೇಳಿ 4 ಸದಸ್ಯರನ್ನೊಳಗೊಂಡಂತ ಉಪಸಮಿತಿಯನ್ನ ಇದೀಗ ರಚನೆ ಮಾಡಲಾಗಿದೆ. ಇದು ಹೊಸದಾಗಿ ಮೊನ್ನೆ ತಾನೆ ಆ ನೀಟ್ ಪರೀಕ್ಷೆದು ಸದ್ದಾಗುವ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸದ್ದಾದಂತ ಇದು ಅಕ್ರಮ. ಹೊಸದ ಅಂದ್ರೆ ನಾನು ಆಗ್ಲಿಂದ ಮತ್ತೆ ಹೇಳ್ತಿರೋದು ಹೊಸದಂತೂ ಅಲ್ವೇ ಅಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಬಂಧುಗಳೇ, ಒಂದು ಕಡೆಯಿಂದ ಇಲ್ಲಿ ಹೆಂಗ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ, ಈ ಮಧ್ಯವರ್ತಿಗಳು ಅಂದ್ರೆ ತುಂಬಾ ಜನರಿಗೆ ಡೌಟ್ ಏನಪ್ಪಾ ಅಂದ್ರೆ, KPSC ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರಲ್ಲ ಅವರೇ ಒಂದಷ್ಟು ಜನರು ನೇಮಕ ಮಾಡ್ಕೊಂಡಿದ್ದಾರೆ ಏಜೆಂಟ್ಗಳನ್ನ ಅಂತ. ಈ ಅರ್ಹತಾ ಪಟ್ಟಿ ಬರ್ತಾ ಇದ್ದ ಹಾಗೆ ಅವರೇ ಮಧ್ಯವರ್ತಿಗಳಿಗೆ ಆ ಪಟ್ಟಿಯನ್ನ ಕೊಟ್ಟು, ನೋಡಿ ಇಂತಿಂಥವ್ರು ಇದ್ದಾರೆ, ಇಂಥವ್ರಿಗೆಲ್ಲರೂ ಕೂಡ ನೀವು ಗಾಳ ಹಾಕಿ ಎಷ್ಟು ಜನ ಸಿಕ್ಕಾಕೊಳ್ಳಿ ಎನ್ನುವ ರೀತಿಯಲ್ಲಿ ಅವರೇ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಅಂದ್ರೆ ನೀವು ಯೋಚನೆ ಮಾಡಿ, 70 ರಿಂದ 80 ಲಕ್ಷ ಕೊಟ್ಟಂಥವ್ರಿಗೆ ಮಾತ್ರ ಇಲ್ಲಿ ಹುದ್ದೆ, ಪ್ರತಿಭೆ ಇದ್ದಂಥವ್ರಿಗೆ ಇಲ್ಲಿ ಹುದ್ದೆ ಇಲ್ಲ ಅಂದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಪರೀಕ್ಷೆ ಬರೀಬೇಕು, ಯಾವ ಕಾರಣಕ್ಕಾಗಿ ಒದ್ದಾಡಬೇಕು, ಇಲ್ಲಿ ಯಾವ ಕಾರಣಕ್ಕಾಗ KPSC ಅನ್ನುವಂಥ ಸಂಸ್ಥೆ ಬೇಕು? ಹಾಗಾದ್ರೆ ಸಹಜವಾಗಿ ಎಲ್ರಿಗೂ ಮೂಡುವಂಥ ಪ್ರಶ್ನೆ ಅಲ್ವಾ ಇದು. ಅಷ್ಟು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಸುರಿದು ಕೋಚಿಂಗ್ ಅನ್ನು ಪಡೆದುಕೊಂಡು ಬೆಂಗಳೂರಲ್ಲಿ 2-3 ವರ್ಷಗಳ ಕಾಲ ಕಷ್ಟಪಟ್ಟು ಎಲ್ಲೋ ಒಂದು PGನೋ ರೂಮ್ ಮಾಡ್ಕೊಂಡು ಒದ್ದಾಡಿಕೊಂಡು ಅಂತಿಮವಾಗಿ ಪರೀಕ್ಷೆ ಬರೆದು ಬಿಟ್ರೆ ಮತ್ತೆ 70 ಲಕ್ಷ 80 ಲಕ್ಷ ಕೇಳ್ತಾರೆ ಅಂದ್ರೆ ಯಾವ ಕಾರಣಕ್ಕಾಗಿ ಪರೀಕ್ಷೆ ಬರೀಬೇಕು? ಪ್ರತಿಭೆ ಇದ್ದಂಥವ್ರಿಗೆ ಹಾಗಾದ್ರೆ ಹೇಗೆ ಇಲ್ಲಿ ಕೆಲಸ ಸಿಗೋದು? ಪ್ರತಿಭೆ ಇದ್ದಂಥವ್ರಿಗೆ ಹಾಗಾದ್ರೆ ಹುದ್ದೆ ಸಿಗೋದು ಹೇಗೆ? ಒಂದು ವಿಚಾರ. ಮತ್ತೊಂದು, 70 ರಿಂದ 80 ಲಕ್ಷ ಹಣವನ್ನ ಕೊಟ್ಟು ಹುದ್ದೆಯನ್ನ ಪಡೆದಂತ ವ್ಯಕ್ತಿ ಹಾಗಾದ್ರೆ ಮುಂದೆ ಯಾವ ರೀತಿಯ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಆತ ಏನು ಸುಮ್ಮನೆ ಇರ್ತಾನ? ಜನರ ರಕ್ತವನ್ನು ಹೀರೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತ. ಮತ್ತೆ ಲಂಚ ಭ್ರಷ್ಟಾಚಾರ ಎಲ್ಲವನ್ನೂ ಕೂಡ ಆತ ಶುರು ಮಾಡ್ಕೊಳ್ತಾನೆ. ಈ ಲಂಚ ಬಾಕತನ ಭ್ರಷ್ಟಾಚಾರದ ಮೂಲ ಬೇರೆ ಎಲ್ಲ ಅಡಗಿದೆ ಅಂದ್ರೆ ಇಲ್ಲೇ ಅಡಗಿದೆ ಅಂತಲೇ ಅರ್ಥ. ಇದೊಂದು ವಿಚಾರ. ಮತ್ತೊಂದು, ಈ ಅರ್ಹತೆಯೇ ಇಲ್ಲದೆ ಪ್ರತಿಭೆಯೇ ಇಲ್ಲದೆ 70 ರಿಂದ 80 ಲಕ್ಷ ಹಣವನ್ನು ಕೊಟ್ಟು ಹುದ್ದೆಯನ್ನು ಪಡೆದಂಥವ್ರು ಹೇಗೆ ತಾನೇ ಕೆಲಸವನ್ನ ಮಾಡಬಲ್ಲರು? ಹೇಗೆ ತಾನೇ ಸರ್ಕಾರಿ ಕೆಲಸ, ಸಾರ್ವಜನಿಕ ಕೆಲಸ ಸರಿಯಾದ ರೀತಿಯಲ್ಲಿ ಸಾಗೋದಕ್ಕೆ ಸಾಧ್ಯ? ಹೀಗೆ ನಾನಾ ಪ್ರಶ್ನೆಗಳನ್ನ ನಾವು ಮುಂದಿಡ್ತಾ ಹೋಗ್ಬೇಕಾಗತ್ತೆ. ಎಂಥ ಪರಿಸ್ಥಿತಿಗೆ ಬಂತು ರೀ? ಹಾಗಾದ್ರೆ ಅದನ್ನು ಸರಿ ಮಾಡುವಂಥವ್ರು ಯಾರು ಹೊಣೆ ಇದನ್ನ? ಈಗ KPSCಗೆ ಸಂಬಂಧಪಟ್ಟಾಗ ಇರುವಂಥ ಚರ್ಚೆ ಏನು ಅಂತ ಗಮನಿಸ್ತಾ ಹೋಗೋಣ. ಒಂದು ವೇಳೆ KPSC ಶುರುವಾಗಿತ್ತು ಮೊದಲು ಮೈಸೂರು ರಾಜ್ಯರ ಕಾಲದಲ್ಲೇ 1930-31 ಆಸುಪಾಸಿನಲ್ಲಿ. ಅದಾದ ಬಳಿಕ ನಮಗೆ ಸ್ವಾತಂತ್ರ್ಯ ಬಂದು ನಮ್ದೊಂದು ಸಂವಿಧಾನ ಅಂತ ಆದಮೇಲೆ ಒಂದು ಸಾಂವಿಧಾನಿಕವಾದಂಥ ಸಂಸ್ಥೆ ರೂಪುಗೊಳ್ಳುತ್ತೆ. ಪ್ರತಿ ರಾಜ್ಯದಲ್ಲೂ ಕೂಡ ಈ ಲೋಕಸೇವಾ ಆಯೋಗಗಳಿದ್ದಾವೆ. ನಮ್ಮಲ್ಲೂ ಕೂಡ ಅದೇ ರೀತಿಯಾಗಿ ಕರ್ನಾಟಕ ಲೋಕಸೇವಾ ಆಯೋಗ ರೂಪುಗೊಂಡಿದೆ. ಅದಕ್ಕೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಇರ್ತಾರೆ. ಅದರ ನೇಮಕಾತಿ ಹೇಗೆ ನಡೆಯುತ್ತೆ ಅಂದ್ರೆ, ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯನ್ನು ಮಾಡುತ್ತೆ, ಕ್ಯಾಬಿನೆಟ್ ಮೀಟಿಂಗ್. ಅಲ್ಲಿ ಒಂದಷ್ಟು ಹೆಸರುಗಳನ್ನ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತೆ. ರಾಜ್ಯಪಾಲರು ಅವರನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವ್ರ ವಿರುದ್ಧ ಆರೋಪ ಕೇಳಿ ಬಂತು ಅಂತಾದ್ರೆ
ತಕ್ಷಣಕ್ಕೆ ಅವನ್ನ ತೆಗೆದುಹಾಕೋಕೆ ಸಾಧ್ಯ ಆಗಲ್ಲ. ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಬಹುದು, ಆ ಮೂಲಕ ಸುಪ್ರೀಂ ಕೋರ್ಟ್ ವರೆಗೆ ಹೋಗಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ತನಿಖೆಯನ್ನು ಮಾಡಿ ಅದಾದ ಬಳಿಕ ಇವರನ್ನ ಕಿತ್ತಾಕೋದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಅದೊಂದು ಸ್ವಾಯತ್ತ ಸಂಸ್ಥೆ, ಅದೊಂದು ಸಾಂವಿಧಾನಿಕವಾಗಿರುವಂತಹ ಸಂಸ್ಥೆ. ರಾಜ್ಯ ಸರ್ಕಾರ ಇಂತಿಷ್ಟು ಹುದ್ದೆಗಳ ನೇಮಕಾತಿ ನಡೀಬೇಕು ಅಂತ ಹೇಳುತ್ತೆ, ಅದನ್ನು ನಡೆಸುವಂತ ಕೆಲಸವನ್ನ ಈ KPSC ಮಾಡುತ್ತೆ. ಓಕೆ, ಇಷ್ಟು ಇದೆಯಾ? ಹಾಗಾದ್ರೆ ರಾಜ್ಯ ಸರ್ಕಾರದ ಹೊಣೆನೇ ಇಲ್ವಾ ಇದರಲ್ಲಿ? ರಾಜ್ಯ ಸರ್ಕಾರ ಏನು ಮಾಡಕ್ ಸಾಧ್ಯ ಆಗಲ್ವಾ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಧ್ಯ ಇದೆ. ಹೇಗೆ? ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಸ್ವಹಿತಾಸಕ್ತಿಯನ್ನ ಬದಿಗಿಟ್ಟು, ಸ್ವಜನ ಪಕ್ಷಪಾತವನ್ನ ಬದಿಗಿಟ್ಟು, ಹಣವನ್ನ ತೆಗೆದುಕೊಳ್ಳದೆ, ಯಾವುದೇ ಪ್ರಭಾವಕ್ಕೂ ಕೂಡ ಮಣಿಯದೆ ರಿಟೈರ್ಡ್ ಜಡ್ಜ್ಗಳನ್ನು, ರಿಟೈರ್ಡ್ IAS ಆಫೀಸರ್ಸ್ಗಳನ್ನು ಅಥವಾ ಉನ್ನತ ಹುದ್ದೆಯಲ್ಲಿದ್ದಂಥವ್ರನ್ನು, ಇಂಥವರನ್ನ ನೇಮಕಾತಿಗೋಸ್ಕರ ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತು ಅಂತಾದ್ರೆ ಈ KPSCಯನ್ನ ಸರಿ ಮಾಡೋದಕ್ಕೆ ಸಾಧ್ಯ. ಹಾಗಾಗ್ತಿದೆಯಾ? ಇಲ್ಲ. ಕೇಳಿ ಬರ್ತಿರುವಂತಹ ಆರೋಪ ಏನು? KPSCಗೆ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಅಥವಾ ಸದಸ್ಯರಾಗುವ ಸಂದರ್ಭದಲ್ಲೇ ಈ ಕಡೆ ಜನಪ್ರತಿನಿಧಿಗಳಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿಕೊಟ್ಟು ಅವರ ಮೂಲಕ ತಮ್ಮ ಹೆಸರನ್ನ ಶಿಫಾರಸು ಮಾಡಿಸಿಕೊಳ್ತಾರೆ ಎನ್ನುವಂತ ಆರೋಪವೂ ಕೂಡ ಇದೆ. ಹೀಗಾಗಿ ಮೊದಲು ಇಲ್ಲಿ ಸರಿಯಾಗಬೇಕಾಗಿದ್ದು ಈ ಸದಸ್ಯರು ಮತ್ತು ಅಧ್ಯಕ್ಷರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲೇ ಸರಿಯಾದ ರೀತಿಯಲ್ಲಿ ಎಲ್ಲವೂ ಕೂಡ ಆಗಬೇಕಾಗತ್ತೆ. ಜೊತೆಗೆ ಇನ್ನೂ KPSCನ ಸರಿ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಸಾಕಷ್ಟು ಅವಕಾಶಗಳಿದ್ದಾವೆ. ಇದರಲ್ಲಿ ವಿಪಕ್ಷ, ಆಡಳಿತ ಪಕ್ಷ, ಹಮ್ಮು ಬಿಮ್ಮು, ನಮ್ಮ ಕಾಲದಲ್ಲಿ ಹಿಂಗಾಯ್ತು, ನಿಮ್ಮ ಕಾಲದಲ್ಲಿ ಹಿಂಗಾಯ್ತು, ಎಲ್ಲವನ್ನೂ ಕೂಡ ಬದಿಗಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಏನಾದರೂ ಮಾಡಲೇಬೇಕಾಗತ್ತೆ. ಒಂದು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ ಅಥವಾ ಸರಿಯಾದಂಥ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ KPSC ಇರುವಂಥ ಸಂಸ್ಥೆನೇ ಮುಚ್ಚಾಕಿ ಇನ್ನೇನೋ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆನ ಹುಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳ್ಬಿಟ್ರೆ ಏನ್ರಿ ಕತೆ ಇದು? ಪ್ರತಿ ಪರೀಕ್ಷೆಯಲ್ಲಿ ಅಕ್ರಮ. ಇತ್ತೀಚೆಗೆ KS ಪರೀಕ್ಷೆ ನಡೆಸಿದ್ರು, ಅದರಲ್ಲಿ ಟ್ರಾನ್ಸ್ಲೇಷನ್ ಸಮಸ್ಯೆ, ಮತ್ತೆ ಮರುಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟು, ಅಲ್ಲೊಂದಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳು. ಯಾವ ಪರೀಕ್ಷೆ ನಡೆದ್ರೂ ಅಕ್ರಮ ಅಕ್ರಮ ಅಕ್ರಮ. ಅದು ಎಷ್ಟು ಬಾರಿ ಕೋರ್ಟ್ ಚಾಟಿಯನ್ನು ಬೀಸಿದೆಯೋ ಲೆಕ್ಕಕ್ಕಿಲ್ಲ. ಎಲ್ಲಿವರೆಗೆ ಅಂದ್ರೆ KPSC ಅಧ್ಯಕ್ಷರ ವಿರುದ್ಧವೇ ಆರೋಪ ಕೇಳಿಬಂತು. ಶಿವಶಂಕರಪ್ಪ ಸಾವುಕಾರ್ ಏನಂತ ಆರೋಪ? ಅವ್ರ ಮಗಳ ವಿಚಾರದಲ್ಲಿ, ಇಬ್ರು ಹೆಣ್ಮಕ್ಳ ವಿಚಾರದಲ್ಲೂ ಕೂಡ, ಅದರಲ್ಲಿ ಓರ್ವ ಮಗಳ ವಿಚಾರದಲ್ಲಿ ಯಾವುದೋ ಒಂದು ಹುದ್ದೆಗೆ ನೇಮಕ ಆಗುವಂತ ಸಂದರ್ಭದಲ್ಲಿ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಇವರ ವಾರ್ಷಿಕ ಆದಾಯ ಕನಿಷ್ಠ ಅಂದ್ರೂ 45ರಿಂದ 50 ಲಕ್ಷ ಇದೆ. ಅವ್ರು ಏನಂತ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಗೊತ್ತಾ? ನನ್ನ ವಾರ್ಷಿಕ ಆದಾಯ 40,000 ಅಂತ ಹೇಳಿ. ಏನ್ರಿ ಹೇಳಬೇಕು? ಹುದ್ದೆ ಪಡ್ಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ಅವ್ರ ಮಗಳು. ಅಂತಿಮವಾಗಿ ಈ ವಿಚಾರ ಗೊತ್ತಾಗಿ ರಾಜ್ಯಪಾಲರು ಇತ್ತೀಚೆಗೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆ ವಿಚಾರ ರಾಷ್ಟ್ರಪತಿಗಳಿಗೂ ಶಿಫಾರಸನ್ನು ಮಾಡಲಾಗಿದೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಅವ್ರ ಮಗಳು ಹೈಕೋರ್ಟ್ ಮೊರೆ ಹೋಗಿದ್ರು FIR ಅನ್ನ ರದ್ದುಗೊಳಿಸಬೇಕು ಅಂತ. ಹೈಕೋರ್ಟ್ ಇವತ್ತು ಚಿಮಾರಿ ಹಾಕಿದೆ. ನಾಚಿಕೆ ಆಗ್ಬೇಕು ನಿಮ್ಮಂಥವ್ರಿಗೆ ಅಂತ ಹೇಳಿ. ಯಾವಾಗ ಹಂಗಂದ್ರೆ ಈ KPSC ಅನ್ನುವಂಥ ಸಂಸ್ಥೆ ಸರಿಯಾಗೋದು? ನಮ್ಮಲ್ಲಿ ಎಲ್ಲರೂ ಕೂಡ ಬಾಯಿ ಬಡ್ಕೊಳ್ತಾ ಇದ್ವಿ. ಬಾಯಿ ಬಡ್ಕೊಳ್ಬೇಕಾಗಿದ್ದ ವಿಚಾರವೇ ಬಾಯಿ ಬಡ್ಕೊಳ್ತಾ ಇದ್ರು ನಮ್ಮ ಕಾಂಗ್ರೆಸ್ನ ನಾಯಕರು, ಸಚಿವರು, ಶಾಸಕರೆಲ್ಲರೂ ಕೂಡ. ನೀಟಲ್ಲಿ ಹಂಗಾಯ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ. ಇಲ್ಲಿ ಹಿಂಗಾಗ್ತಿದೆಯಲ್ಲ, ಯಾರು ರಾಜೀನಾಮೆ ಕೇಳೋಣ? ಹಾಗಾದ್ರೆ ಯಾರಿದಕ್ಕೆ? ಹಾಗಾದ್ರೆ ಜವಾಬ್ದಾರಿ ಯಾರು ಹೊಣೆ? ಎಲ್ಲರೂ ಕೂಡ ಅದೊಂದು ಸ್ವಾಯತ್ತ ಸಂಸ್ಥೆ, ನಮಗೋದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ನುಣುಚ್ಕೊಂಡು ಬಿಟ್ರೆ ಯಾರು ಸರಿ ಮಾಡೋದು ಇದನ್ನ? ಇದಕ್ಕೆ ಇಂಜೆಕ್ಷನ್ ಕೊಡುವಂತ ಕೆಲಸ, ಮುಲಾಮನ್ನು ಹಚ್ಚುವಂತ ಕೆಲಸ ಎಲ್ಲರೂ ಒಗ್ಗಟ್ಟಾಗಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಾದ್ರೆ ವಿದ್ಯಾರ್ಥಿಗಳ ಮುಂದೊಂದು ದಿನ ರೊಚ್ಚಿಗೆದ್ದು ಬಿಡ್ತಾರೆ. ಒಂದು ಕಡೆಯಿಂದ ಬಿಡಿ, ಈ ನೇಮಕಾತಿ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತದೆ ನಿಮಗೆ ಗೊತ್ತೇ ಇದೆ. ವಿದ್ಯಾರ್ಥಿಗಳು ನಿರಂತರವಾಗಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ. 4 ವರ್ಷದಿಂದ ಕಾಯ್ತಿದ್ದೀವಿ, 5 ವರ್ಷದಿಂದ ಕಾಯ್ತಿದ್ದೀವಿ, ಏಜ್ ಲಿಮಿಟ್ ಮುಗಿದು ಹೋಗಿಬಿಡುತ್ತೆ, ನೇಮಕಾತಿ ನಡೆಸಿ ಅಂತ ಹೇಳಿ. ಅಂತಿಮವಾಗಿ ಈಗೇನೋ ನೇಮಕಾತಿ ಪ್ರಕ್ರಿಯೆ ಸ್ವಲ್ಪ ಮಟ್ಟಿಗೆ ಚುರುಕುಗೊಳ್ತಾ ಇದೆ. ಆದರೆ ಇನ್ನೊಂದು ಕಡೆಯಿಂದ ಇಲ್ಲಿ ಈ ಲಂಚ ಬಾಕತನ, ಭ್ರಷ್ಟಾಚಾರ, ಇಂಥ ದರಿದ್ರಗಳು ಯಾವಾಗ ಈ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ಬಂಧುಗಳೇ ಏನಂತೀರಿ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.